ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿ ಅಂದ್ರೇ ನಮಗೆ ತುಂಬ ತೆರನಾದ ನೆನಪುಗಳು ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಒಂದು ಮೈಸೂರಿನ ದಸರಾ ಆಗಿರಬಹುದು, ಜಂಬೂ ಸವಾರಿ ಆಗಿರ್ಬೋದು, ಅಲ್ಲಿ ನಡೆಯುವಂಥ ದರ್ಬಾರ್ ಆಗಿರ್ಬೋದು, ಇವೆಲ್ಲ ಮೈಸೂರಿನ ನೆನಪುಗಳಾದರೆ ನಮ್ಮ ಬೆಂಗಳೂರವರಲ್ಲಿ ಹೆಚ್ಚಿನ ಜನ ಆ ಗೊಂಬೆ ಕೂಡಿಸೋದಾಗಿರ್ಬೋದು, ಮನೆಗೆ ಹೋಗಿ ನಾವು ಆ ಗೊಂಬೆ ನೋಡೋ ಪದ್ಧತಿ ಆಗಿರಬಹುದು, ಇವೆಲ್ಲ ಕೂಡ ಒಂದು ರೀತಿ ಮಾತೃತ್ವದ ಸಂಕೇತಗಳು, ಭ್ರಾತೃತ್ವದ ಸಂಕೇತಗಳು. ನಾವೆಲ್ಲ ಒಟ್ಟಾಗೋದು, ಸೇರೋದು, ಈ ಒಂದು ನವರಾತ್ರಿಯ ಹೆಸರಿನಲ್ಲಿ ಆನಂದ ಪಡೋದು, ಖುಷಿ ಪಡೋದು, ಇವೆಲ್ಲ ಕೂಡ ನಮ್ಮ ಸಾಂಸ್ಕೃತಿಕ ಒಂದು ಗುಣಮಟ್ಟದಿಂದ ನಾವು ಮಾಡ್ಕೊಂಡು ಬರುವಂತಹ ಆಚರಣೆಗಳು. ಆದರೆ ಇವತ್ತಿನ ಕಾಲಮಾನದಲ್ಲಿ ನಾವು ನವರಾತ್ರಿ ಅನ್ನೋದನ್ನ ಹೇಗೆ ವಿಭಿನ್ನವಾಗಿ ಆಚರಿಸಬಹುದು, ನನಗಿದೊಂದು ಅಂಶ ಅನ್ನಿಸ್ತಾ ಇತ್ತು. ಈಗ ಒಂದು ರಾಕ್ಷಸ ಬಳಗವನ್ನು ಸಾಯಿಸಬೇಕಾದ್ರೆ ಚಾಮುಂಡಿ ಒಬ್ಬಳೇ ಅದನ್ನು ಮಾಡಲಿಲ್ಲ, ದುರ್ಗೆಯಾಗಿ ಒಬ್ಬಳೇ ಅವಳು ಮಾಡಲಿಲ್ಲ, ಹಲವಾರು ರೂಪಗಳಲ್ಲಿ ಅವಳು ಮಾಡಿದ್ಲು. ಹೇಗೆ? ಈಗ ಬ್ರಹ್ಮನಿಂದ ಬಂದ ಬ್ರಹ್ಮಿಣಿ ಆಗಿರಬಹುದು, ವಿಷ್ಣುವಿನಿಂದ ಬಂದ ವೈಷ್ಣವಿ ಆಗಿರಬಹುದು, ಮಹೇಶ್ವರನಿಂದ ಬಂದ ಮಹೇಶ್ವರಿ ಆಗಿರಬಹುದು, ಇಂದ್ರನಿಂದ ಬಂದ ಇಂದ್ರಾಣಿ, ಹೀಗೆ ಈ ರೂಪಗಳು ಎಲ್ಲವೂ ಕೂಡ ಒಟ್ಟಾಗಿ ಹಲವಾರು ರಾಕ್ಷಸರನ್ನ ಮೇಲೆ ಏಳದೇ ಇರೋ ರೀತಿಯಲ್ಲಿ ಅವರನ್ನೆಲ್ಲ ಚಚ್ಚುತ್ತಾ ನೆಲಕ್ಕೆ ಹಾಕ್ತಾ ಹೋದ್ಲು. ಹೀಗೆ ಈ ಎಲ್ಲ ಹೆಣ್ಣು ಒಂದಾದಾಗ ಅವಳ ಒಂದು ಏನಿದೆ, ಅವಳ ಆ ಬಳಗಕ್ಕೆ ಏನು ತೊಂದರೆ ಆಗದ ಹಾಗೆ ಅವಳು ನಿಂತ್ಕೊಂಡ್ಳು. ಹಾಗೆ ನಮ್ಮಲ್ಲೂ ಸಹ ಒಬ್ಬರಿಂದ ಒಬ್ಬರು ಹುಸಿ ಮುನಿಸು, ಏನೋ ಒಂದು ಕೋಪ, ಎಲ್ಲೋ ಅಸೂಯೆ, ಇವೆಲ್ಲ ಇಟ್ಕೊಳ್ಳುವ ಬದಲು ನಮಗಾಗಿ ಎಲ್ಲರೂ ನಿಲ್ತಾ ಇದ್ದಾರೆ, ನಾವು ಅವರಿಗಾಗಿ ನಿಲ್ಲೋಣ ಅನ್ನೋ ಧ್ಯೇಯವಾಕ್ಯದಲ್ಲಿ ನಾವೆಲ್ಲ ಹೆಣ್ಣು ಮಕ್ಕಳು ಕೂಡ ಒಟ್ಟಾದರೆ ನಮಗಾಗಿ ನಾವು ಖಂಡಿತ ನಿಲ್ಲಬಹುದು. ಅದು ನಮ್ಮ ಕಚೇರಿಲಾಗಿರ್ಬೋದು, ಮನೆಯಲ್ಲಾಗಿರ್ಬಹುದು, ಎಲ್ಲಿ ಬೇಕಾದರೂ ಆಗಿರಬಹುದು. ಒಂದು ಹೆಣ್ಣಿಗೆ ಮತ್ತೊಂದು ಹೆಣ್ಣು ಸಹಾಯಕ್ಕಾಗಿ ನಿಲ್ಲಲೇಬೇಕು. ಇನ್ನು ಎರಡನೇದು ನೀವು ಗಮನಿಸಿದ್ರೆ, ಈ ಎಲ್ಲ ರೂಪಗಳು ಹೇಳಿದ್ವಲ್ಲ, ಬ್ರಹ್ಮಿಣಿ ಆಗಿರಬಹುದು, ಮತ್ತೆ ವೈಷ್ಣವಿ ಆಗಿರಬಹುದು, ಮಹೇಶ್ವರಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಪುರುಷ ಅನ್ನುವ ಒಂದು ರೂಪದಲ್ಲಿ ಇರುವಂತಹ ಪ್ರಕೃತಿಯ ಅಂಶ ಏನಿದೆ ಅದರಿಂದ ಬಂದಿರುವಂಥವ್ರು. ಪುರುಷ ಪ್ರಕೃತಿ ಸೇರಿದ್ರೇನೆ ಅಲ್ವಾ ಈ ಜಗತ್ತು. ಅಲ್ಲಿಂದ ಬಂದಂತಹ ಅಂಶಗಳು ಅಂದರೆ ಅರ್ಥವಿಷ್ಟೇ, ಎಲ್ಲ ಗಂಡಸರಲ್ಲೂ ಕೂಡ ಒಂದು ಮಾತೃತ್ವದ ಸಂಕೇತವಿರುತ್ತೆ, ಮತ್ತು ಮತ್ತೊಬ್ಬರಿಗಾಗಿ ಮಿಡಿಯುವಂಥ ಆ ಹೃದಯವಿರುತ್ತೆ, ಆ ಹೆಣ್ತನದ ಒಂದು ಕುರುಹು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ರಾಕ್ಷಸರ ರೀತಿಯಲ್ಲಿ ವರ್ತಿಸುವಂಥ ಒಂದು ಮನೋಭಾವವನ್ನು ಬಿಟ್ಟು ಅವರಲ್ಲಿನ ಆ ಹೆಣ್ತನ ಜಾಗೃತಗೊಳ್ಳೋದೇ ಈ ನವರಾತ್ರಿಯ ಸಮಯದಲ್ಲಿ ಅಂತ ನನಗನ್ಸುತ್ತೆ. ಹಾಗಾಗಿ ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ಬರಿಗೂ ಕೂಡ ವಿಶೇಷಾರ್ಥ ರೀತಿಯಲ್ಲಿ ಈ ನವರಾತ್ರಿಯ ಹಬ್ಬ ನಮಗೆಲ್ಲ ಆನಂದವನ್ನು ತರುವ ಹಬ್ಬ. ಹಾಗಾಗಿ ಕೇವಲ ಆಚರಣೆಯ ಒಂದು ಗುಣಮಟ್ಟಕ್ಕೆ ಮಾತ್ರ ಇದನ್ನು ಸೀಮಿತಗೊಳಿಸದೆ ಮನಸ್ಸುಗಳಲ್ಲಿ ನವರಾತ್ರಿಯ ಒಂದು ಕಂಪನ್ನ ಸೂಸ್ಕೊಳ್ತಾ, ನಮ್ಮಲ್ಲಿನ ದುಷ್ಟರನ್ನ, ಮನಸ್ಸಿನೊಳಗಿನ ದುಷ್ಟರು ಇವರುಗಳನ್ನ ಸಾಯಿಸ್ತಾ, ನಮ್ಮೆಲ್ಲರ ಸುತ್ತಮುತ್ತ ಇರುವ ಸಮಾಜವನ್ನ ಒಗ್ಗೂಡಿಸ್ಕೊಳ್ತಾ, ನಮಗೋಸ್ಕರ ನಾವು ಒಟ್ಟಾಗಿ ಬದುಕುವಂತಹ ಒಂದು ಭವ್ಯ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಜೊತೆಗೆ ಹೇಗೆ ಕೈ ಜೋಡಿಸ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾ ಈ ಶುಭ ನವರಾತ್ರಿಯಲ್ಲಿ ನಾವೆಲ್ಲರೂ ಕೂಡ ಆನಂದದಿಂದ ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ.